ಓಂ ಅತಯೇವ ಪ್ರಾಣಃ ಓಂ ತದ್ವೈತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗಃ ಪ್ರಜಾಪತೇಃ ಭುಜಃ ಕರಿಷ್ಯಮಾಣಃ ಯದ್ದೇವಾನ್ ಪ್ರಾಣಯೋ ನವ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಹೋರಾತ್ರೆ ಪಾರ್ಶ್ವೆ. 23ನೇಯ ಈ ಸೂತ್ರ. ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವೀಗ ನೋಡುತ್ತಿದ್ದೇವೆ. ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಉಲ್ಲೇಖಿಸಿರುವಂತಹ 2 ವಾಕ್ಯಗಳು ಪೂರ್ವಪಕ್ಷದ ರೂಪದಲ್ಲಿ ಒಂದನ್ನು ಉಲ್ಲೇಖಿಸಿದ್ದಾರೆ, ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ ಮತ್ತೊಂದನ್ನು ಉಲ್ಲೇಖಿಸಿದ್ದಾರೆ. ಅವೆರಡನ್ನೂ ಕೂಡ ಋಷಿಕೇಶ ತೀರ್ಥರ ಪಾಠಕ್ಕೆ ಅನುಗುಣವಾಗಿ ಶುಕ್ಲಯಜುರ್ವೇದದ ಪಾಠ ಅಂತ ಇಟ್ಕೊಂಡ್ರೆ ಸರಿಯಾಗಿರ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಚಲಿತ ಪಾಠವನ್ನು ಕೈಬಿಟ್ಟು ಶುಕ್ಲಯಜುರ್ವೇದದ ಪಾಠವನ್ನು ಇಟ್ಕೊಂಡಿದ್ದೇವೆ. ಅದಕ್ಕನುಗುಣವಾಗಿಯೇ ತದ್ವೈತ್ವಂ ಪ್ರಾಣೋ ಅಭವೋ ಮಹಾನ್ ಭೋಗ ಪ್ರಜಾಪತೇ ಅಂತ ಆಗ್ತದೆ. ಹಾಗೆ ಭುಜಃ ಕರಿಷ್ಯಮಾಣೋ ಅಂತ ಹೀಗಾಗ್ತದೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿ ಅನ್ನೋದು ಅದಕ್ಕನುಗುಣವಾಗಿ ಆಗ್ತದೆ. ಅದು ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಪೂರ್ವಪಕ್ಷದ ರೂಪದಲ್ಲಿ ಮತ್ತು ಸಿದ್ಧಾಂತ ರೂಪದಲ್ಲಿ ಹೇಳಿದ್ದಾರೆ. ಇವತ್ತಿನ ಮಂಗಲಾಚರಣದಲ್ಲಿ ಕೃಷ್ಣ ಯಜುರ್ವೇದಕ್ಕೆ ಅನುಗುಣವಾಗಿ ಹೇಳಿದೆ ಅಷ್ಟೆ. ಇನ್ನು ಮುಂದೆ ಈ ಸಿದ್ಧಾಂತಯತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನೋಡಿದ್ದೀವಿ. 2 ವಾಕ್ಯ ನೋಡಿದ್ದೀವಿ. ಸಿದ್ಧಾಂತ ತೋರಿಸ್ತಾರೆ. ಹೀಗೆ ನೀವು ಹೇಳಬಾರದು, ಮುಖ್ಯ ಪ್ರಾಣನನ್ನೇ ಇಲ್ಲಿ ವಾಚ್ಯ ಅಂತ ಹೇಳಬಾರದು. ಯಾಕೆ ಹೇಳಬಾರದು ಅಂದ್ರೆ, ಇಲ್ಲಿ ಹೇಳಲ್ಪಟ್ಟಿರುವಂತಹ ಪ್ರಾಣ ವಿಷ್ಣುವೇ, ಅವನೇ ಆನಂದಮಯ ಆಗಬೇಕು. ಆದ್ರಿಂದ ವಾಯುನೇ ಈ ಪ್ರಾಣ, ಅವನೇ ಆನಂದಮಯ ಅಂತ ಹೇಳಬಾರದು ಅಂತ ಅರ್ಥ. ಯಾಕೆ ಪ್ರಾಣ ಅಂತ ಹೇಳಬಾರದು, ವಿಷ್ಣುವನ್ನೇ ಹೇಳಬೇಕು ಅಂದ್ರೆ, ಸೌತ್ರಂ ಹೇತು ಉಪಾದಾಯ, ಸೂತ್ರದಲ್ಲೇ ಸೂಚಿತವಾದ ಹೇತುವನ್ನು ತಗೊಂಡಿದ್ದಾರೆ. ಅತಯೇವ ಅಂದ್ರೆ ವಿಷ್ಣುವಿನ ಲಿಂಗಗಳು ಇರುವುದರಿಂದಲೇ ಅಂತ ಅರ್ಥ. ವಿಷ್ಣುವಿನ ಲಿಂಗಗಳು ಯಾವುದು ಅಂದ್ರೆ, ಶ್ರೀ ಲಕ್ಷ್ಮೀ ಪತಿತ್ವ ಅನ್ನುವುದು ವಿಷ್ಣುವಿನ ಲಿಂಗ. ಆ ಲಿಂಗಗಳು ಇರುವುದರಿಂದಲೇ ಅಂತ ಅರ್ಥ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಂತ ಆಚಾರ್ಯ ಹೇಳಿದಾರಲ್ಲ, ಅಲ್ಲಿ ಶ್ರೀ ಅಂತ ಒಂದು ರೂಪ ಇದೆ, ಲಕ್ಷ್ಮಿ ಅಂತ ಇನ್ನೊಂದು ರೂಪದ ಬಗ್ಗೆ ವರ್ಣನೆ ಬಂದಿದೆ. ಆಯ್ತು, ಈ ಶ್ರೀ ಅಂದ್ರೆ ಯಾರು, ಲಕ್ಷ್ಮಿ ಅಂದ್ರೆ ಯಾರು, ಅದನ್ನು ಗಮನಿಸಬೇಕೀಗ. ಇವತ್ತಿನ ಭಾಗ ಅದಕ್ಕೆ ಮೀಸಲು. ವಕ್ಷಸ್ಥಳಾಶ್ರಿತ ಶ್ರೀಹಿ ಇತಿ ಸಂಪ್ರದಾಯವಿದ. ಜಯತೀರ್ಥರು ಹೇಳ್ತಾರೆ, ವಕ್ಷಸ್ಥಳದಲ್ಲಿ, ಭಗವಂತನ ವಕ್ಷಸ್ಥಳದಲ್ಲಿ ಮನೆ ಮಾಡಿಕೊಂಡಿದ್ದವಳು ಶ್ರೀಹಿ ಎಂಬುದಾಗಿ ಸಂಪ್ರದಾಯವನ್ನ, ಶಾಸ್ತ್ರದ ಸಂಪ್ರದಾಯವನ್ನು ಬಲ್ಲವರು ಹೇಳ್ತಾರೆ ಅಂತ. ಸಂಪ್ರದಾಯ ಬಲ್ಲವರು ಯಾರು ಅಂತ ಹೇಳಲಿಲ್ಲ. ಮತ್ತೆ ತನ್ನ ಅಭಿಪ್ರಾಯ, ಆ ಸಂಪ್ರದಾಯ ಹೇಳುವರ, ಸಂಪ್ರದಾಯ ಬಲ್ಲವರ ಅಭಿಪ್ರಾಯನೂ ತನ್ನ ಅಭಿಪ್ರಾಯನೂ ಅಂದ್ರೆ ಜಯತೀರ್ಥರ ಅಭಿಪ್ರಾಯನೂ ಒಂದೇಯೋ, ಅಥವಾ ಸಂಪ್ರದಾಯದಲ್ಲಿ ಹೀಗೆ ಹೇಳ್ತಾರೆ, ನನ್ನ ಅಭಿಪ್ರಾಯ ಬೇರೆ ಇದೆ ಅಂತದಕ್ಕೆ ಅರ್ಥನೋ ಅಂತನೂ ಅವ್ರೇನು ಹೇಳಲಿಲ್ಲ. ಆದ್ರಿಂದಲೇ ಟಿಪ್ಪಣಿಕಾರರಲ್ಲೂ ಕೂಡ ಅನೇಕ ಅಭಿಪ್ರಾಯಗಳು ಈ ಕಾರಣದಿಂದ ಹೊರಟಿವೆ. ಸರಿ, ತ್ರಿವಿಕ್ರಮ ಪಂಡಿತರು ಏನು ಹೇಳಿದ್ದಾರೆ ಅಂದರೆ, ಅಂಕಂ ಶ್ರಿತಾ ಶ್ರೀಹಿ, ತೊಡೆಯನ್ನು ಆಶ್ರಯಿಸಿಕೊಂಡಿದ್ದು, ಭಗವಂತನ ತೊಡೆಯನ್ನು ಆಶ್ರಯಿಸಿಕೊಂಡಿರುವವಳು ಶ್ರೀಹಿ, ಶ್ರೇಯತೆ ಇತಿ ಶ್ರೀಹಿ. ವಕ್ಷಸಿ ಲಕ್ಷಣಭೂತ ಲಕ್ಷ್ಮೀಹಿ, ಎದೆಯಲ್ಲಿ ಲಕ್ಷಣವಾಗಿ, ಲಕ್ಷಣದ ರೂಪದಿಂದ ಇರುವವಳು. ಲಕ್ಷಣ ಅಂದ್ರೆ ಅಕಾರಾಂತವಾದ ಶಬ್ದ, ನಪುಂಸಕಲಿಂಗ. ಲಕ್ಷ್ಮ ಅನ್ನುವುದು ನಕಾರಾಂತವಾದ ಶಬ್ದ, ಅದು ಕೂಡ ನಪುಂಸಕಲಿಂಗ ಅಂತ ನೋಡಿದ್ದೀವಿ. ಹೀಗೆ ಲಕ್ಷಣಭೂತ ಅನ್ನುವುದೇನಿದೆ, ಲಕ್ಷ್ಮ ಅನ್ನುವ ಶಬ್ದದ ವ್ಯಾಖ್ಯಾನ ಲಕ್ಷ್ಮ ರೂಪೇಣ ಅಂದ್ರೆ ಲಕ್ಷಣ ರೂಪೇಣ ವರ್ತತೆ ಇತಿ ಲಕ್ಷ್ಮೀಹಿ ಅಂತ ಹೀಗರ್ಥ. ಹೀಗೆ ಲಕ್ಷಣದ ರೂಪದಿಂದ ಇರುವವಳು ಭಗವಂತನ ಲಕ್ಷಣ. ಅದು ಲಕ್ಷ್ಮೀ ದೇವಿಯನ್ನ ಎದೆಯಲ್ಲಿ ಅಥವಾ ತೊಡೆಯಲ್ಲಿ ಹೊಂದಿರುವುದು ಈ ಥರದ್ದು ಭಗವಂತನ ಒಂದು ಲಕ್ಷಣ. ಆ ಲಕ್ಷಣದ ರೂಪದಿಂದ ಇರುವವಳು ಅಂತ ಅರ್ಥ. ಇಲ್ಲಿ ಲಕ್ಷಣ ಅಂದ್ರೆ ಒಂದು ಕರ್ನಾಟಕದ ಒಂದು ಪ್ರಾಂತೀಯ ಭಾಷೆಯಲ್ಲಿ ಲಕ್ಷಣವಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ತಿರ್ತಾರೆ. ಲಕ್ಷಣವಾಗಿ ಅಂದ್ರೆ ಚೆನ್ನಾಗಿ, ತುಂಬಾ ಚೆನ್ನಾಗಿ ಅಂತ ಹೇಳ್ತಿರ್ತಾರೆ. ಆ ಅರ್ಥ ಅಲ್ಲ ಇಲ್ಲಿ. ಲಕ್ಷಣ ಅಂದ್ರೆ ಅವನ ಆಟ್ರಿಬ್ಯೂಟ್, ಭಗವಂತನ ಲಕ್ಷಣ, ಅದು ಗುಣಧರ್ಮ ಅಂತಲೇ ಹೀಗಾದ್ರ ಅರ್ಥ. ಹೀಗೆ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಜಯತೀರ್ಥರು ಈ ಥರ ಹೇಳಿದ್ದಾರೆ. ಸರಿ, ಇಲ್ಲೀಗ ವಾದಿರಾಜರಿಂದ ಆರಂಭಿಸಿ, ಗುರುವತ್ಥ ದೀಪಿಕಾದಿಂದ ಆರಂಭಿಸಿ ಕೆಲವು ವಿಷಯಗಳನ್ನೆಲ್ಲ ಗಮನಿಸಬೇಕು.
ಈ ಕಳೆದ ದಿವಸ ಒಂದು ಸ್ವಲ್ಪ ನೋಡಿದ್ದೇವೆ ಇದನ್ನು ಗುರುವರ್ಥ ದೀಪಿಕಾದಲ್ಲಿ 541ನೇ ಪುಟದಲ್ಲಿ ಶ್ರೀ ಭೂ ದುರ್ಗಾ ಅಂತ 3 ರೂಪಗಳಿವೆ. ಆದರೆ ಶ್ರೀ ಮತ್ತು ಲಕ್ಷ್ಮಿ ಅಂತ ಎಲ್ಲೂ ಕೇಳಿದ್ದಿಲ್ವಲ್ಲ, ಅದರಿಂದ ಪ್ರತ್ಯೇಕವಂತ ದ್ವಿವಚನ ಹೇಗೆ ಅಂದ್ರೆ ಅದಕ್ಕೆ ವಕ್ಷಸ್ಥಳಾಶ್ರಿತ ಶ್ರೀ ಅಂತ ಸಂಪ್ರದಾಯ ವಿಧಾನ ಅಂತ ಜಯತೀರ್ಥರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸರಿ, ಹಾಗಾದ್ರೆ ವಕ್ಷಸ್ಥಳದಲ್ಲಿದ್ದವಳೇ ಶ್ರೀ ಅಂತ ಜಯತೀರ್ಥರ ಅಭಿಪ್ರಾಯ. ಅದನ್ನು ಸಮರ್ಥನೆ ಮಾಡ್ತಾರೆ ವಾದರಾಜರು. ಕಥಮನ್ಯತಾ ಶ್ರೀವತ್ಸೈತ್ಯವ ಭಗವತಃ ಭಗವಲ್ಲಿಂಗಸ್ಯ ನಾಮ ನತು ಶ್ರೀವತ್ ಲಕ್ಷ್ಮೀವತ್ಸಹ ಇತಿ. ಭಗವಲ್ಲಿಂಗಸ್ಯ ಭಗವಂತನ ಲಕ್ಷಣಕ್ಕೆ ಶ್ರೀವತ್ಸ ಅಂತ ಹೆಸರಿದೆ, ಅದು ಪ್ರಸಿದ್ಧ ಎಲ್ಲ ಕಡೆ. ಹೊರತು ಲಕ್ಷ್ಮೀವತ್ಸ ಅಂತ ನಾಮ ಇಲ್ಲ. ಆದ್ರಿಂದ ಎದೆಯಲ್ಲಿ ಇರುವಂಥವಳು ಶ್ರೀ ಅಂತಲೇ ನಾವು ತಿಳಿದುಕೊಳ್ಬೇಕು. ಎದೆಯಲ್ಲಿ ಶ್ರೀವತ್ಸ ಅನ್ನುವ ಲಾಂಛನ ಇದೆ, ಒಂದು ರೋಮದ ಸುಳಿ ಇದೆ, ಅದರಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇದೆ ಅಂತ ಹೀಗ ವಾದಿರಾಜ ಸ್ವಾಮಿಗಳ ತಾತ್ಪರ್ಯ. ಕೋ ನಾಮ ವಿಷ್ಣು ಅನುಪಜೀವಕ ಆಸ ಯಸ್ಯ ನಿತ್ಯಾಶ್ರಯಾದಭಿಹಿತಾಪಿ ರಮಾ ಸದಾಶ್ರೀಹಿ ಇತಿ ತಾತ್ಪರ್ಯ ನಿರ್ಣಯ. ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಕೇಳಿ ಬರ್ತದೆ. ಅದು ತಾತ್ಪರ್ಯ ನಿರ್ಣಯ ಯಾವುದು ಅಂದರೆ 15ನೇ ಅಧ್ಯಾಯದ 5ನೇ ಶ್ಲೋಕ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂಥದ್ದು. ನೀವು ಅದನ್ನಲ್ಲಿ ಗುರುತು ಮಾಡ್ಕೊಳ್ಬೇಕು, ಯಾರಾದ್ರು ನೋಡೋರಿಗೆ ಮುಂದೆ ಅನುಕೂಲ ಆಗ್ತದೆ. 15ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಏನು ಪ್ರಸಂಗ ಅಂದರೆ, ಈ ಭೀಮಸೇನ ದೊಡ್ಡ ಜ್ಞಾನಿಯೇ ಆದರೂ ಕೂಡ ವೇದವ್ಯಾಸರಿಂದ ಮತ್ತೆ ಶಾಸ್ತ್ರ ಶ್ರವಣ ಮಾಡಿ ವಿಶೇಷ ಜ್ಞಾನವನ್ನು ಸಂಪಾದನೆ ಮಾಡಿದ. ಅವನು ಭಗವಂತನನ್ನು ಆಶ್ರಯಿಸಿದವನೇ ಯಾವತ್ತು. ಭಗವಂತನನ್ನು ಆಶ್ರಯಿಸದೇ ಇದ್ದವರು ಯಾರಿದ್ದಾರೆ? ಕೋನಾಮ ವಿಷ್ಣು ಅನುಪಜೀವಕ ಆಸ. ಉಪಜೀವಕ ಅಂದ್ರೆ ಆಶ್ರಯಿಸಿರುವವನು, ಅನುಪಜೀವಕ ಅಂದ್ರೆ ಆಶ್ರಯಿಸದೇ ಇರುವವನು. ಕೋನಾಮ ಅಂಥವ್ರು ಯಾರಿದ್ದಾರೆ? ಯಸ್ಯ ನಿತ್ಯಾಶ್ರಯಾತ್ ರಮಾ ಸದಾ ಶ್ರೀಹಿ ಇತಿ ಅಭಿಹಿತ. ಯಾವ ಭಗವಂತನನ್ನು ನಿತ್ಯವಾಗಿಯೂ ಆಶ್ರಯಿಸಿರುವುದರಿಂದ ರಮಾದೇವಿಯು ಸದಾ ಯಾವಾಗಲೂ ಶ್ರೀಹಿ ಶ್ರೀ ಎಂಬುದಾಗಿ ವರ್ಣಿತಳಾಗಿದ್ದಾಳೆ ಅಂತ ಶ್ಲೋಕ. ಇದು ಆ ಶ್ಲೋಕದ ಅರ್ಥ. ಇತಿ ತಾತ್ಪರ್ಯ ನಿರ್ಣಯ 15ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ರಮಾಪಿ ರಮಾದೇವಿಯು ಕೂಡ ಯಸ್ಯ ಯಾವ ಪರಮಾತ್ಮನ ವಕ್ಷಸಿ ಎದೆಯಲ್ಲಿ ನಿತ್ಯಾಶ್ರಯಾತ ನಿತ್ಯವೂ ಆಶ್ರಯ ಪಡೆದಿರುವುದರಿಂದ ಸದಾ ಶ್ರೀಹಿ ಇತ್ಯಭಿಹಿತ ಯಾವತ್ತೂ ಕೂಡ ಶ್ರೀ ಎಂಬುದಾಗಿ ವರ್ಣಿತಳಾಗಿದ್ದಾಳೆ ಇಂಥದ್ದು. ಇದು ಅದರ ತಾತ್ಪರ್ಯ. ಅಭಿಹಿತ ಸಾಹಿತಿ ಸಂಪ್ರದಾಯ ಪ್ರವರ್ತಕ ಶ್ರೀಮದ್ ಆಚಾರ್ಯೈರೇವ ಕಥಿತತ್ವಾತ್. ಹಾಗಾದರೆ ಈ ವಾದಿರಾಜ ಸ್ವಾಮಿಗಳ ಅಭಿಪ್ರಾಯದ ಪ್ರಕಾರ ಸಂಪ್ರದಾಯ ಪ್ರವರ್ತಕರಾದವರು ಯಾರು ಅಂದರೆ ಆಚಾರ್ಯರೇ, ಶ್ರೀಮದ್ ಆಚಾರ್ಯರೇ. ಆದ್ದರಿಂದ ಸಂಪ್ರದಾಯ ವಿಧ ಅಂದರೆ ಆಚಾರ್ಯರೇ ಹೀಗೆ ಹೇಳಿದ್ದಾರೆ. ಆಚಾರ್ಯ ಸಂಪ್ರದಾಯದಿಂದ ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಅಕ್ಷೋಭ್ಯ ತೀರ್ಥರ ಮೂಲಕ ನಾನು ಬಲ್ಲೆ ಅಂತ ಜಯತೀರ್ಥರ ಅಭಿಪ್ರಾಯ. ಇಲ್ಲಿ ತಾತ್ಪರ್ಯ ನಿರ್ಣಯ ರಮಾ ಅಪಿ ಯಸ್ಯ ವಕ್ಷಸಿ ನಿತ್ಯಾಶ್ರಯಾತ್ ಅಂತ ಒಂದು ಮಾತಿದೆ. ಯಸ್ಯ ವಕ್ಷಸಿ ಅಂತ ವಾದಿರಾಜ ಸ್ವಾಮಿ ಹೇಳಿದಾರಲ್ಲ, ವಕ್ಷಸಿ ಎನ್ನುವ ಒಂದು ಶಬ್ದ ಅಲ್ಲಿ ಮೂಲ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲವೇ ಇಲ್ಲ. ಕಹ ನಾಮ ವಿಷ್ಣು ಅನುಪಜೀವಕ ಆಸ. ವಿಷ್ಣುವಿನ ಉಪಜೀವಕ ಅಲ್ಲದೇ ಇದ್ದವನು ಯಾರಿದ್ದಾನೆ ಅಂತ ಅದನ್ನು ಅನುವಾದ ಮಾಡುವಾಗಲೂ ಕೂಡ ಗಮನಿಸಿದ್ದೇನೆ ನಾನು. ಪುರಾಣಿಕಾಚಾರ್ಯದ ಅನುವಾದ ಮತ್ತೆ ಗೋವಿಂದಾಚಾರ್ಯ ಅನುವಾದ ಇತ್ತೆಲ್ಲ. ರಮಾದೇವಿಯು ಕೂಡ ಸದಾ ಅವನನ್ನು ಆಶ್ರಯಿಸಿ ಶ್ರೀದೇವಿ ಎನಿಸಿದ್ದಾಳೆ. ಇಷ್ಟೇ ಅಲ್ಲಿರೋದು. ಎದೆಯಲ್ಲಿ ಅಲ್ಲಿ ಮಾತೇ ಇಲ್ಲ. ಎದೆಯಲ್ಲಿ ಅನ್ನೋ ಮಾತನ್ನ ವಾದಿರಾಜರು ವಕ್ಷಸಿ ಅಂತ ತಗೊಂಡಿದ್ದಾರೆ. ವಕ್ಷಸಿ ಅಂತ ತಗೊಂಡಿದ್ದು ಮೂಲ ಶ್ಲೋಕದಲ್ಲಿ ಇಲ್ಲ ಅಂತ ಅನ್ನೋದನ್ನ ಗಮನಿಸಿದರೆ ಸಾಕು. ಅಲ್ಲೊಂದು ಗುರುತು ಮಾಡ್ಕೊಳ್ಳಿ ನೀವು. ವಕ್ಷಸಿ ಅಂತ ಅಲ್ಲಿ ಹಾಕಿದ್ದು ಹೇಗೆ ಅಂತ ಒಂದು ಗುರುತು ಮಾಡ್ಕೊಂಡು ಒಂದು ಕ್ವೆಶ್ಚನ್ ಮಾರ್ಕ್ ಹಾಕೊಂಡಿದ್ರೆ ಮುಂದಿನ ಓದುಗರಿಗೆ ಅದು ಸುಲಭ ಆಗ್ತದೆ. ಇದಲ್ಲದೇನೆ ಇಲ್ಲಿ ನೋಡುವುದು ಅಲ್ಲದೇನೆ ಹರಿದಾಸ ಭಟ್ಟಾಚಾರ್ಯರ ಒಂದು ಈ ಸೂತ್ರ ಭಾಷ್ಯ ಕನ್ನಡ ಅನುವಾದ ಇದೆಯಲ್ಲ, ಅಲ್ಲಿ ಇದನ್ನ ಕೈಗೆ ತಗೊಂಡಿದ್ದಾರೆ ಚರ್ಚೆ. ಲಕ್ಷ್ಮೀದೇವಿ ಮತ್ತು ಶ್ರೀದೇವಿಯರಿಗೆ ಪರಮಾತ್ಮನ ದೇಹದಲ್ಲಿ ಸ್ಥಾನ ಕಲ್ಪನೆಯನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಹೀಗೆ ಮಾಡಿದ್ದಾರೆ. 116ನೇ ಪುಟ. ಅಂಕಸ್ಥಿತಾ ಶ್ರೀಹಿ ವಕ್ಷಸಿ ಲಕ್ಷ್ಮಭೂತ ಲಕ್ಷ್ಮೀಹಿ ಅಂತ. ಇಲ್ಲಿ ಗಮನಿಸಿ, ಲಕ್ಷಣಭೂತ ಅಂತಿದೆ ಈಗ ನಾವು ನೋಡ್ತಿರೋ ಪಾಠದಲ್ಲಿ. ಪ್ರಾಯ ಲಕ್ಷ್ಮಭೂತ ಅಂತಾನೆ
ಇದ್ದಿರುವ ಸಾಧ್ಯತೆ ಇದೆ. ಲಕ್ಷ್ಮಭೂತ ಅಂತ ಹರಿಯಾಚಾರ್ಯರು ವಕ್ಷಸಿ ಲಕ್ಷ್ಮಭೂತ ಅಂತ ಹಾಕೊಂಡಿದ್ದಾರೆ. ಆದರೆ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ್ರಲ್ಲಿ ಕೂಡ ಲಕ್ಷಣಭೂತ ಅಂತಾನೆ ಇದೆ. ಆದರೂ ವಕ್ಷಸಿ ಲಕ್ಷ್ಮಭೂತ ಅಂದ್ರೆ ಲಕ್ಷಣಭೂತ ಅಂತ ಅರ್ಥ. ಹಾಗಿದ್ರೆ ಚೆನ್ನಾಗಿರ್ತದೆ. ಇಲ್ಲಿ ಅಲ್ಲೇನು ಹೇಳಿದ್ದಾರೆ, ಪರಮಾತ್ಮನ ತೊಡೆಯಲ್ಲಿ ಶ್ರೀದೇವಿ, ಎದೆಯಲ್ಲಿ ಶ್ರೀವತ್ಸಾಂಕಳಾಗಿರುವವಳು ಲಕ್ಷ್ಮೀದೇವಿ ಅಂತ ಹೇಳಿದ್ದಾರೆ. ತತ್ವಪ್ರಕಾಶಕದಲ್ಲಿ ಬಂದಿರುವ ವ್ಯತ್ಯಾಸವನ್ನು ಗಮನಿಸಿದ್ದೇವೆ. ಭಾಗವತದ 8ನೇ ಸ್ಕಂಧ ತಸ್ಯಾ ಶ್ರೇಯಸ್ಸ ಜನಕೋ ಜಗತೋ ತ್ರಿಜಗತೋ ಜನಕೋ ವಿಭೂತೇಹೇ ಅಂತ ಹೀಗೇನು ಶ್ಲೋಕ ಇದೆಯಲ್ಲ, ಅಲ್ಲಿ ವಕ್ಷೋ ನಿವಾಸ ಮಕರೋತ್ ಅಂತ ಹೀಗೆ ಶ್ಲೋಕ ಇದೆ. ಅದು 8ನೇ ಸ್ಕಂದದ 8ನೇ ಅಧ್ಯಾಯದ 24ನೇ ಶ್ಲೋಕ. ಭಗವಂತ ಆ ಲಕ್ಷ್ಮೀದೇವಿಗೆ ತನ್ನ ಎದೆಯಲ್ಲಿ ವಾಸ ಮಾಡಿಕೊಟ್ಟ. ವಕ್ಷಃ ಅಧಿವಾಸಂ, ಎದೆಯಲ್ಲಿ ವಾಸ ಮಾಡಿಕೊಟ್ಟ ಅಂತ ಸ್ಪಷ್ಟವಾಗಿ ಅಲ್ಲಿ ಎದೆ ಅಂತ ಶಬ್ದ ಇದೆ. ಲಕ್ಷ್ಮೀ ಸ್ವಯಂವರದ ಪ್ರಸಂಗ ಅದು. ಅವನು ಅವಳಿಗೆ ಎದೆಯಲ್ಲಿ ವಾಸ ಮಾಡಿಕೊಟ್ಟ, ವಾಸಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ. ಅಲ್ಲಿಂದ ಅವಳು ಜಗತ್ತನ್ನೆಲ್ಲ ಆಳಿದರು ಅಂತಿದೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅಂತಿದೆ ಮುಂದೆ ಹರಿದಾಸ ಭಟ್ರ ಪುಸ್ತಕದಲ್ಲಿ 1595 ಅಂತಿದೆ. 1595 ಅಲ್ಲ, ಅದು 15ನೇ ಅಧ್ಯಾಯದ 5ನೇ ಶ್ಲೋಕ. ಕೋ ನಾಮ ವಿಷ್ಣು ಅನುಪಜೀವಕ ಆಶಯಸ್ಯ ನಿತ್ಯಾಶ್ರಯಾತ್ ಅಭಿಹಿತಾಪಿ, ನಿತ್ಯಾಶ್ರಯ ಅನಭಿಹಿತಾಪಿ ಅಂತಿದೆ. ನಿತ್ಯಾಶ್ರಯಾದ್ ಅಭಿಹಿತಾಪಿ ಸದಾ ಅಭಿಹಿತಾಪಿ ಸದಾ ಶ್ರೀ ಅಂತಿದೆ. ಅಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನ ಎದೆಯಲ್ಲಿ ನಿತ್ಯವಾಸ ಮಾಡುತ್ತಿರುವುದರಿಂದ ಅಂತ ಬರೆದಿದ್ದಾರೆ. ಆ ಎದೆಯಲ್ಲಿ ಅಂತ ಅನ್ನೋದಕ್ಕೂ ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕೊಂಡಿರಿ. ಎದೆಯಲ್ಲಿ ಅಂತ ಅಲ್ಲಿ ಮೂಲದಲ್ಲಿ ಇಲ್ಲ. ಅದಕ್ಕಾಗಿ ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಮತ್ತೆ ಅಲ್ಲಿ ತ್ರಿವಿಕ್ರಮ ಪಂಡಿತ್ ಮತ್ತೆ ಅಲ್ಲಿ ಹರಿದಾಸ್ ಭಟ್ಟಾಚಾರ್ಯ ಪುಸ್ತಕದಲ್ಲಿ ಎರಡೂ ಕೂಡ ಆ ಎದೆಯಲ್ಲಿ ಅಂತ ಬಂದಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕೊಂಡಿದ್ರೆ ಸಾಕು. ಹೀಗೆ ಒಂದು ಸಣ್ಣ ತಿದ್ದುಪಡಿ ನೀವು ಮಾಡ್ಕೊಳ್ಬೇಕು, ಮುಂದೆ ಓದೋರಿಗೆ ಸುಲಭ ಆಗ್ತದೆ. ಭಾವಬೋಧ ಟಿಪ್ಪಣಿಯಲ್ಲಿ ಅನೇನ ಶ್ರಯತೆ ಇತಿ ಶ್ರೀಹಿ. ಶ್ರೀ ಅಂದ್ರೆ ಏನು, ಅದರ ನಿರ್ವಚನ ತೋರಿಸಿದಾಗಾಯ್ತು. ಆಶ್ರಯಿಸಿಕೊಂಡಿದ್ದವಳು ಶ್ರೀ. ಆದ್ದರಿಂದ ಲಕ್ಷ್ಮೀ ಶ್ರೀ ಅಂತ ಪುನರುಕ್ತಿ ಬಂತಲ್ಲ ಅಂತ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಲಕ್ಷ್ಮೀ ಅಂತ ನೋಡು ತೊಡೆಯಲ್ಲಿದ್ದಾಳೆ, ಅದು ಪ್ರಸಿದ್ಧವಾಗಿದೆ ಸಂಗತಿ. ಶ್ರೀದೇವಿ ಎದೆಯಲ್ಲಿದ್ದಾಳೆ. ಇದು ಭಾವದೀಪದಲ್ಲಿ ರಘುತ್ತಮ ಸ್ವಾಮಿಗಳು ಹೇಳಿದಂತಹ ಮಾತು. ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಕ್ಷಸ್ಥಳಾಶ್ರಿತ ಶ್ರೀಹಿ ಅಂತ ಜೈತೀರ್ಥ ಟೀಕಾ ತಗೊಂಡು ಪ್ರತೀಕ ತಗೊಂಡು ಲಕ್ಷ್ಮೀಸ್ತು ಅಂಕಸ್ಥಿತ, ಲಕ್ಷ್ಮೀದೇವಿ ತೊಡೆಯಲ್ಲೇ ಇದ್ದಾಳೆ. ಹಾಗಾದ್ರೆ ತತ್ವ ಪ್ರದೀಪದಲ್ಲಿ ಅಂಕದಲ್ಲೇ ಅಂದ್ರೆ ತೊಡೆಯಲ್ಲೇ ಶ್ರೀದೇವಿ ಇದ್ದಾಳೆ, ಎದೆಯಲ್ಲಿ ಈ ಲಕ್ಷ್ಮೀದೇವಿ ಇದ್ದಾಳೆ ಅಂತ ಬಂದಿದೆಯಲ್ಲ. ತತ್ವ ಪ್ರದೀಪದಲ್ಲಿ ಹಾಗಿರೋದ್ರಿಂದ ಸ್ವೋಕ್ತಾರ್ಥ, ನೀವು ಜಯತೀರ್ಥರು ಹೇಳಿದಾಗ ಅರ್ಥಕ್ಕೆ ಏನು ಪ್ರಮಾಣ ಅಂದ್ರೆ ಸಂಪ್ರದಾಯ ವಿಧ, ಸಂಪ್ರದಾಯ ಬಲ್ಲವರೇ ಪ್ರಮಾಣ ಅಂತ ಹೇಳ್ತಾರೆ. ಅದೇನು ತಸ್ಯಾಹ ಶ್ರೇಯ ಸ ಜಗತೋ ಜನಕೋ ಜನನ್ಯಾಹ ಅಂತಿದೆಯಲ್ಲ 8ನೇ ಸ್ಕಂದ ಶ್ಲೋಕ, ಅದನ್ನ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿದ್ದಾರೆ. ಇದಿಷ್ಟು ರಾಘವೇಂದ್ರ ಸ್ವಾಮಿಗಳದಾಯಿತು. ಮುಂದೆ 547ನೇ ಪುಟದಲ್ಲಿ ಈ ಸಂಪ್ರದಾಯ ವಿಧ ಅಂತಿದೆಯಲ್ಲ, ಇದು ಅಭಿನವ ಚಂದ್ರಿಕಾದಲ್ಲಿ ಸಂಪ್ರದಾಯ ಬಲ್ಲವರು ಹೀಗೆ ಹೇಳ್ತಾರೆ ಅಂತ ಜಯತೀರ್ಥರು ಹೇಳಿದ್ದಾರೆ. ಸ್ವಮತಂತು ಆಯ್ತು. ಹಾಗಾದ್ರೆ ಸ್ವಮತ ಅಂದ್ರೆ ಜಯತೀರ್ಥರ ಮತ ಏನು? ಸಂಪ್ರದಾಯ ವಿಧ ಏವಂ ಕಥೆಯಂತಿ ಅಂತ ಹೇಳಿದವರು ಜಯತೀರ್ಥರು. ಹಾಗಾದ್ರೆ ನಿಮ್ದೇನ್ರಿ ಮತ ಅಂತ ಪ್ರಶ್ನೆ ಬಂದ್ರೆ, ನ ಕೇವಲಂ ಅಂಕಗತಾಯಾಹ ಶ್ರೇಯ ಅಹಂ ಇತ್ಯುಕ್ತೇ. ಇಲ್ಲೇನು ನ ಕೇವಲಂ ಮೇಂಕಗತಾಯಾಹ ಅಂತ ಒಂದು ಮಾತಿದೆ. ಇದು ಕೂಡ ತಾತ್ಪರ್ಯ ನಿರ್ಣಯದಲ್ಲೇ ಬರುವಂಥ ಮಾತು. ಆ ಮಾತಿಗೆ ಅನುಸಾರವಾಗಿ ಅಂತ ಅದರ ತಾತ್ಪರ್ಯ. ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದ 72ನೇ ಶ್ಲೋಕದಲ್ಲಿ ನ ಕೇವಲಂ ಮೇಂಕಗತಾಯಾಹ ಶ್ರೀಯೋಹಂ ಅಂತ ಬಂದಿದೆ. ಇದು ಧನ್ಯಾಶ್ಚರ್ಯ ಉಪಾಖ್ಯಾನ. ಅಲ್ಲೇನಿದೆ, ಈ ಮೇ ಅಂಕಗತಾಯಾಹ ಶ್ರೇಯ, ನನ್ನ ತೊಡೆಯಲ್ಲಿರುವಂಥ ಶ್ರೀದೇವಿ, ಅವಳಿಗಿಂತ ನಾನು ಉತ್ತಮ. ನನ್ನ ತೊಡೆಯಲ್ಲಿ ರಮಾದೇವಿ ಅಥವಾ ಶ್ರೀದೇವಿ ಇರುವಾಗ ಮಾತ್ರ ಅವಳಿಗಿಂತ ಉತ್ತಮ ಅಂತ ಅರ್ಥ ಅಲ್ಲ. ಅವಳು ನನ್ನ ಎಡಭಾಗದಲ್ಲಿ ದಕ್ಷಿಣಾನಾಮಕಳಾಗಿ ಇದ್ದಾಗಲೂ ಕೂಡ ನಾನು ಉತ್ತಮನೇ ಅಂತ ಮುಂದೆ 73ನೇ ಶ್ಲೋಕ.
ಸದೋತ್ತಮ ಕಿಂತು ಯದಾ ತು ಸಾಮೆ ವಾಮಾರ್ಧರೂಪ ದಕ್ಷಿಣಾನಾಮಧೇಯ ಅಂತ ಹೀಗೆ 73ನೇ ಶ್ಲೋಕ. ಇಲ್ಲಿ ಅಭಿನವ ಚಂದ್ರಿಕಾಕಾರರು ಕೋಟ್ ಮಾಡಿರುವುದು ನ ಕೇವಲ ಮೇಂಕಗತಾಯ ಶ್ರೀಯೋಹಂ ಅಂತ ಅದಕ್ಕೆ ಇನ್ವರ್ಟೆಡ್ ಕಾಮ ಹಾಕೊಳ್ರಿ. ಇತ್ಯುಕ್ತೆ ಹೀಗೊಂದು ತಾತ್ಪರ್ಯ ನಿರ್ಣಯದಲ್ಲಿ 20ನೇ ಅಧ್ಯಾಯದ 72ನೇ ಶ್ಲೋಕದಲ್ಲಿ ಮಾತಿರುವುದರಿಂದ ಈ ಮಾತಿನ ಆಧಾರದಿಂದ ಅಂಕದಲ್ಲಿರುವಂಥವಳು ಶ್ರೀ, ತೊಡೆಯಲ್ಲಿರುವಂಥವಳೇ ಶ್ರೀ, ಮತ್ತೆ ಎದೆಯಲ್ಲಿ ಲಕ್ಷಣ ರೂಪದಿಂದ ಇರುವಂಥವಳು ಲಕ್ಷ್ಮೀದೇವಿ. ಇತಿ ಸಿದ್ಧತ್ವ, ಇದು ಸಿದ್ಧ ಇಲ್ಲ. ಅದರಿಂದ ತನ್ನ ಅಭಿಪ್ರಾಯ ಏನು ಅಂತ ಜಯತೀರ್ಥ ಹೇಳಲಿಲ್ಲ. ಆದ್ದರಿಂದಲೇ ತತ್ವಪ್ರದೀಪದಲ್ಲಿ ತೊಡೆಯಲ್ಲಿರುವವಳು ಶ್ರೀ, ಎದೆಯಲ್ಲಿರುವವಳು ಲಕ್ಷ್ಮೀದೇವಿ ಅಂತ ಹೇಳಿದ್ದಾರೆ. ತತ್ವಪ್ರದೀಪದ ಮಾತನ್ನ ಜಯತೀರ್ಥರು ಸ್ವೀಕಾರ ಮಾಡಿದ್ದಾರೆ. ಸಂಪ್ರದಾಯಜ್ಞರು ಬೇರೆ ಏನೋ ಅರ್ಥ ಹೇಳ್ತಾರೆ ಅಂತ ಸಂಪ್ರದಾಯಜ್ಞರ ಮಾತನ್ನು ಕೋಟ್ ಮಾಡಿದ್ದಾರೆ. ಆದರೆ ತನ್ನ ಮಾತನ್ನು ಅವ್ರು ಹೇಳಲಿಲ್ಲ. ಯಾಕೆಂದ್ರೆ ಸಿದ್ಧ ಅದ. ಹೇಗೆ ಸಿದ್ಧ ಅಂದ್ರೆ ತಾತ್ಪರ್ಯ ನಿರ್ಣಯದ ಈ ಮಾತಿನಿಂದ ಸಿದ್ಧ. ಮತ್ತೆ ಹಾಗಾದ್ರೆ ಸಂಪ್ರದಾಯಜ್ಞರ ಮಾತನ್ನು ಏನ್ ಮಾಡಬೇಕು, ಅದನ್ನು ಹೊಂದಿಸುವುದು ಹೇಗೆ? ಜಯತೀರ್ಥರ ಅಭಿಪ್ರಾಯ ಮತ್ತು ತತ್ವಪ್ರದೀಪದ ಅಭಿಪ್ರಾಯ ಒಂದೇ ಅಂತ ಅಭಿಪ್ರಾಯ ಈ ಅಭಿನವ ಚಂದ್ರಿಕಾಕಾರರದು. ಹಾಗಾದ್ರೆ ಈ ಸಂಪ್ರದಾಯಜ್ಞರ ಮಾತನ್ನು ಹೊಂದಿಸುವುದು ಹೇಗೆ ಅಂದ್ರೆ, ಅಂಕದಲ್ಲಿ ತೊಡೆಯಲ್ಲೂ ಎದೆಯಲ್ಲೂ ಇರುವಂತಹ ಆ ಎರಡು ರೂಪಗಳೇನಿವೆ ಲಕ್ಷ್ಮೀ ರೂಪಗಳು ಅತ್ಯಂತ ಅಭಿನ್ನ. ಆದ್ರಿಂದ ಎರಡೂ ಕೂಡ ತೊಡೆಯಲ್ಲಿರುವ ರೂಪವು ಶ್ರೀ ಮತ್ತು ಲಕ್ಷ್ಮಿ ಎಂಬ ರೂಪದಿಂದ ವಾಚ್ಯ, ಎದೆಯಲ್ಲಿರುವಂತಹ ರೂಪವು ಕೂಡ ಶ್ರೀ ಮತ್ತು ಲಕ್ಷ್ಮಿ ಎಂಬ ರೂಪದಿಂದ ವಾಚ್ಯ. ವಾಚ್ಯತ್ವಾತ್ ಸಂಪ್ರದಾಯ ಮತಮಪಿ ಪ್ರಾಮಾಣಿಕತ್ವಾತ್ ಗ್ರಾಹ್ಯಂ. ಆದ್ರಿಂದ ಸಂಪ್ರದಾಯವನ್ನು ಸ್ವೀಕಾರ ಮಾಡಬೇಕು. ಜಯತೀರ್ಥರು ತಮ್ಮ ಅಭಿಪ್ರಾಯವನ್ನು ತತ್ವಪ್ರದೀಪಕ್ಕನುಗುಣವಾಗಿ ಏನು ಹೇಳ್ತಾರೆ ಅದನ್ನು ಸ್ವೀಕಾರ ಮಾಡಬೇಕು. ಇದು ಅಭಿನವ ಚಂದ್ರಿಕಾಕಾರರ ಅಭಿಪ್ರಾಯ. ಅಭಿನವ ಚಂದ್ರಿಕಾಕಾರರು ಜಯತೀರ್ಥರದು ತತ್ವಪ್ರದೀಪದ್ದು ಒಂದೇ ಅಭಿಪ್ರಾಯ ಅಂತ ಹೊಂದಾಣಿಕೆ ಮಾಡಿದ್ದಾರೆ. ಉಳಿದ ಟಿಪ್ಪಣಿಕಾರರು ಆ ಥರ ಮಾಡಲಿಲ್ಲ. ಜಯತೀರ್ಥರು ಸಂಪ್ರದಾಯಜ್ಞರು ಅಂತ ಏನೊಂದು ಮತವನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಅವರು ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯವನ್ನು ಬಿಟ್ಟಂತಾಯಿತು, ಕಡೆಗಣಿಸಿದಂತಾಯಿತು. ಅವರು ಪ್ರತ್ಯೇಕವಾಗಿ ತಮ್ಮ ಅಭಿಪ್ರಾಯವನ್ನು ಸಂಪ್ರದಾಯಕ್ಕೆ ಅನುಗುಣವಾಗಿ ಹೇಳಿದ್ದಾರೆ ಅಂತ ತಿಳಿಸಿಕೊಟ್ಟ ಹಾಗಾಯಿತು ಅಂತ ಬರೀತಾರೆ. ಮುಂದೆ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ ನೋಡಿ 549ನೇ ಪುಟದಲ್ಲಿ. ವಕ್ಷಸಿ ಲಕ್ಷಣಭೂತ ಲಕ್ಷ್ಮೀ ಇತಿ ತತ್ವಪ್ರದೀಪ ಉಕ್ತತ್ವೇಪಿ 549ನೇ ಪುಟ. ಸಂಪ್ರದಾಯ ವಿಧ ಐತಿ ಅಂತ ಟೀಕಾ ಅಲ್ಲ ಪ್ರತೀಕ. ವಕ್ಷಸಿ ಲಕ್ಷಣಭೂತ ಲಕ್ಷ್ಮಿ, ಎದೆಯಲ್ಲಿ ಚಿನ್ನದ ರೂಪದಲ್ಲಿದ್ದವಳು ಲಕ್ಷ್ಮಿ ಅಂತ ತತ್ವಪ್ರದೀಪದಲ್ಲಿ ಹೇಳಿರಬಹುದು. ಆದರೆ ಸ್ವೋಪದೇಶಕ ಆಚಾರ್ಯ ಸಂಪ್ರದಾಯ ಅಯಂ. ಸ್ವ ಅಂದ್ರೆ ಜಯತೀರ್ಥರು, ಅವರಿಗೆ ಉಪದೇಶ ಮಾಡಿದ ಆಚಾರ್ಯರು ಯಾರು? ಅಕ್ಷೋಭ್ಯ ತೀರ್ಥರು, ಮತ್ತೆ ಅದಕ್ಕಿಂತ ಹಿಂದಿನ ಲಹರಿ ತೀರ್ಥರು ಮೊದಲಾದವರು. ಪರಂಪರೆಯ ಉಪದೇಶ ಮಾಡಿದವರು ಜಯತೀರ್ಥರಿಗೆ ಶ್ರೀಮಧ್ವಾಚಾರ್ಯರು. ಅವರ ಸಂಪ್ರದಾಯ ಹೀಗಿದೆ, ಅದರಿಂದ ಅದನ್ನು ಸ್ವೀಕಾರ ಮಾಡಬೇಕು. ಇದಿಷ್ಟು ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯ ಅಭಿಪ್ರಾಯ. ತತ್ವ ಸುಬೋಧಿನಿಯಲ್ಲಿ ಹೆಚ್ಚೇನಿಲ್ಲ. ಶ್ರಯತೆ ಅಂದ್ರೆ ಶ್ರೀಹಿ, ಆಶ್ರಯಿಸಿಕೊಂಡಿರುವವಳಾದ್ರಿಂದ ಶ್ರೀ ಅಂತ ಶ್ರೀ ಶಬ್ದದ ನಿರ್ವಚನ. ಲಕ್ಷ್ಮಿ ಎನ್ನುವಳು ತೊಡೆಯಲ್ಲಿದ್ದಾಳೆ ಅಂತ ಪ್ರಸಿದ್ಧವೇ ಇದೆ. ಆ ಮಾತಿಗೆ ನಾವು ಹೆಚ್ಚೇನು ಸಮ್ಮತಿ ತೋರಿಸಬೇಕಾಗಿಲ್ಲ. ಲಕ್ಷ್ಮಿಯ ವಕ್ಷಸ್ಥಿತಾಯ ವಾಕ್ಯಾರ್ಥ ವಿವರಣ ಗಮನಿಸಿ. ಈ ತ್ರಿವಿಕ್ರಮ ಪಂಡಿತರು ಮಾಡಿದ ವಿಷ್ಣು ಸ್ತುತಿ ಅಂತ ಒಂದಿದೆ. ಲಕ್ಷ್ಮಿಯ ವಕ್ಷಸ್ಥಿತಾಯ, ವಕ್ಷಸ್ಥಳದಲ್ಲಿರುವ ಲಕ್ಷ್ಮೀದೇವಿ ಅಂತ ಅಲ್ಲಿ ಬಂದಿದೆ. ಆದ್ರಿಂದ ವಕ್ಷಸ್ಥಳಾಶ್ರಿತತ್ವ ಅಂತನ್ನೋದು ಲಕ್ಷ್ಮಿಗೆ ಪ್ರಸಿದ್ಧ. ಅದು ತತ್ವಪ್ರದೀಪಕಾರರ ಅಭಿಪ್ರಾಯ. ಅತಃ ಸಂಪ್ರದಾಯ ಮಾಹ. ತತ್ವಪ್ರದೀಪಕಾರರ ಅಭಿಪ್ರಾಯ ಆಗಿರಬಹುದು. ತನ್ನ ಸಂಪ್ರದಾಯ ಏನು ಅಂದ್ರೆ ಇದು ಹೀಗೆ ಅರ್ಥ ಹೇಳ್ತಾರೆ. ಸಮೀಪೆ ಸ್ಥಿತ್ವ ಸೇವಾಧಿಕಾರಿಣಿ ಲಕ್ಷ್ಮೀ ತುಚ್ಯತೆ. ತೊಡೆಯ ಮೇಲೆ ಕುತ್ಕೊಂಡು ಆತನ ಸೇವಾ ಮಾಡ್ತಿರುವವಳು, ಅಥವಾ ಕೆಲವು ಬಾರಿ ಆತನ ಪಕ್ಕದಲ್ಲಿ ಕುತ್ಕೊಂಡು ಅವನಿಗೆ ಸೇವಾ ಮಾಡುವವಳು ಲಕ್ಷ್ಮಿ, ಎದೆಯಲ್ಲಿರುವವಳು ಶ್ರೀಹಿ ಅಂತ ಇದು ಸಂಪ್ರದಾಯ. ಹೀಗೆ ತಿಳಿದು ಬರ್ತದೆ. ಇನ್ನು ವಾಕ್ಯಾರ್ಥ ಮಂಜರಿ ಟಿಪ್ಪಣಿ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ 551ನೇ ಪುಟದಲ್ಲಿ ಸಂಪ್ರದಾಯ ಅತ್ರ ನಿರ್ಣಾಯಕ ಪ್ರಮಾಣಂ ಗಮನಿಸಿ. ನೇರವಾಗಿ ತತ್ವಪ್ರದೀಪವನ್ನು ಅವರು ರಿಜೆಕ್ಟ್ ಮಾಡಿದಾಗ ಆಯ್ತು. ಇಲ್ಲಿ ಸಂಪ್ರದಾಯವೇ ನಮಗೆ ಮುಖ್ಯ ಪ್ರಮಾಣ ಅಂತ ಹೇಳಿ ಜಯತೀರ್ಥರು ತತ್ವಪ್ರದೀಪಕಾರರನ್ನು ರಿಜೆಕ್ಟ್ ಮಾಡಿದಾಗಾಯಿತು ಅಂತ ಕಾಣಿಸ್ತದೆ ನೋಡಿದ್ರೆ. ಅತಯವ ಶ್ರೀವತ್ಸಹ ಇತ್ಯವ ಭಗವಲ್ಲಿಂಗಸ್ಯ ನಾಮ. ವಾದಿರಾಜರು ಹೇಳಿದ್ದು ನೀವು ಹೇಳ್ತಾರೆ.
ಶ್ರೀವತ್ಸ ಅಂತ ಭಗವಂತನ ಚಿಹ್ನಕ್ಕೆ ಹೆಸರಿದೆ ಹೊರತು ಲಕ್ಷ್ಮೀವತ್ಸ ಅಂತಿಲ್ಲ. ಆದರೆ ಕೆಲವು ಸರಿ ಹೀಗೆ ವ್ಯಾಮಿಶ್ರವಾಗಿ ಮಿಕ್ಸ್ ಮಾಡಿ ಹೇಳ್ತಾರಲ್ಲ. ಯಾಕೆಂದ್ರೆ ಲಕ್ಷ್ಮೀ ಪದ್ಮಾಲಯ ಪದ್ಮ ಕಮಲಾ ಶ್ರೀ ಹರಿಪ್ರಿಯ, ಲಕ್ಷ್ಮೀದೇವಿಗೆ ಲಕ್ಷ್ಮೀ ಅಂತ ಹೆಸರಿದೆ, ಪದ್ಮಾಲಯ ಅಂತ ಹೆಸರಿದೆ, ಪದ್ಮ, ಕಮಲ, ಶ್ರೀ, ಹರಿಪ್ರಿಯ, ಹೀಗೆ ಬೇರೆ ಬೇರೆ ಹೆಸರುಗಳಿವೆ. ಶ್ರೀ ಲಕ್ಷ್ಮೀ ಶಬ್ದಯೋ ಪರ್ಯಾಯತ್ವ, ಶ್ರೀ ಮತ್ತು ಶ್ರೀ ಶಬ್ದವು ಲಕ್ಷ್ಮೀ ಶಬ್ದವು ಎರಡು ಪರ್ಯಾಯವೇ ಆಗಿದೆ. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸಮೀಶಿತು ಅಂತ ದ್ವಾದಶ ಸ್ತೋತ್ರ. ಅಲ್ಲಿ ಎದೆಯಲ್ಲಿರುವವಳು ಯಾರು? ಇಂದಿರಾದೇವಿ ಅಂತಿದೆ. ಇಲ್ಲೆಲ್ಲೋ ಒಂದು ಕಡೆ ಶ್ರೀದೇವಿ ಅಂತ ಬಂತು, ಇನ್ನೊಂದು ಕಡೆ ಎಲ್ಲೋ ಲಕ್ಷ್ಮೀದೇವಿ ಅಂತ ಬಂತು. ಅದಕ್ಕೆಲ್ಲದಕ್ಕೂ ಕೂಡ ಅವೆಲ್ಲವೂ ಪರ್ಯಾಯ ನಾಮಗಳು, ಒಬ್ಬಳೇ ದೇವತೆಗೆ ಅವೆಲ್ಲ ಹೆಸರುಗಳು ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಬೇಕು. ಅದ್ರ ಮುಂದೆ ಯಾತು ಅಂಕಕಥಾ ಶ್ರೀ ಹೇತು ನಿರ್ವಚನ, ಅದು ನಮ್ಗೆ ಗೊತ್ತಿದ್ದೆ, ಅದನ್ನು ಬಿಡೋಣ. ಸಾ ರೂಪ ವಿಶೇಷಯೋ ಅಭೇದ ಅಭಿಪ್ರಾಯೇಣ ವಸ್ತುಸ್ಥಿತಿ ಕಥನಾಯ ನ ಸ್ಥಾನ ಮಾತ್ರ ಅಭಿಪ್ರಾಯೇಣ ಇತ್ಯರ್ಥಃ. ಎರಡೂ ರೂಪಗಳಿಗೂ ಅಭೇದವೇ ಇದೆ ಅಂತನ್ನೋ ಅಭಿಪ್ರಾಯ ಇದೆ. ಇದು ವಸ್ತುಸ್ಥಿತಿ. ಈ ವಸ್ತುಸ್ಥಿತಿ ತಿಳಿಸ್ಲಿಕ್ಕೋಸ್ಕರ ಹೀಗೆಲ್ಲ ಮಾಡಿದ್ದಾರೆ, ಈ ನಿರ್ವಚನ ಮಾಡಿದ್ದಾರೆ. ನ ಸ್ಥಾನ ನಿಯಮ ಅಭಿಪ್ರಾಯಣ, ಇಂಥ ಸ್ಥಾನದಲ್ಲಿ ಇಂಥವಳೇ ಇರ್ತಾಳೆ ಅಂತ ಅರ್ಥ ಅಲ್ಲ. ಎಲ್ಲಾ ರೂಪಗಳು ಅಭಿನ್ನ. ಇಂಥ ಒಂದು ರೂಪ ಇಂಥ ತೊಡೆಯಲ್ಲೇ ಇರ್ತದೆ, ಇನ್ನೊಂದು ಎದೆಯಲ್ಲೇ ಇರ್ತದೆ ಅಂತ ತುಂಬಾ ಪರ್ಟಿಕ್ಯುಲರ್ಲಿ ಹೇಳೋದಕ್ಕೇನು ಅರ್ಥ ಇಲ್ಲ. ರೂಪ ವಿಶೇಷಗಳೆಲ್ಲವೂ ಕೂಡ ಅಭಿನ್ನ ಅಂತ ಹೀಗಾದ್ರೆ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.